ಭಾರತದ ಇತಿಹಾಸದಲ್ಲೇ ರಕ್ತದೋಕುಳಿಯನ್ನೇ ಹರಿಸಿದ ಆ 4 ಕ್ರೂರ ರಾಜರು ಯಾರು ಗೊತ್ತಾ? ಕೇಳಿದ್ರೆ ಎದೆ ನಡುಗುತ್ತೆ. ನಂಬರ್ 1, ಅಲಾವುದ್ದೀನ್ ಖಿಲ್ಜಿ. ಇವನ ಕಾಲದಲ್ಲಿ ವ್ಯಾಪಾರಿಗಳು ತೂಕದಲ್ಲಿ ಮೋಸ ಮಾಡಿದ್ರೆ ಎಷ್ಟು ತೂಕ ಕಮ್ಮಿ ಇರುತ್ತೋ ಅಷ್ಟೇ ಮಾಂಸವನ್ನ ಆ ವ್ಯಾಪಾರಿಯ ದೇಹದಿಂದ ಕತ್ತರಿಸಿ ತೆಗಿತಿದ್ರು. ನಂಬರ್ 2, ಔರಂಗಜೇಬ್. ಅಧಿಕಾರದ ದಾಹ ಎಷ್ಟಿತ್ತಂದ್ರೆ ಹೆತ್ತ ಅಪ್ಪನನ್ನೇ ಜೈಲಿಗೆ ಹಾಕಿದ. ಅಷ್ಟೇ ಅಲ್ಲ, ತನ್ನ ಸ್ವಂತ ಅಣ್ಣನ ರುಂಡ ಕತ್ತರಿಸಿ ಆತನಿನ್ನೂ ಬದುಕಿಲ್ಲ ಅಂತ ಖಾತ್ರಿ ಮಾಡ್ಕೊಂಡ ಮೇಲೇನೆ ಇವನು ಶಾಂತನಾಗಿದ್ದು. ನಂಬರ್ 3, ಮೊಹಮ್ಮದ್ ಬಿನ್ ತುಗ್ಲಕ್. ಇವನೊಬ್ಬ ಹುಚ್ಚು ದೊರೆ. ರಾಜಧಾನಿ ಬದಲಿಸೋ ಇವನ ಮೂರ್ಖ ನಿರ್ಧಾರದಿಂದ ಸುಡು ಬಿಸಿಲಲ್ಲಿ ನಡೆದು ಲಕ್ಷಾಂತರ ಜನ ಪ್ರಾಣ ಬಿಟ್ರು. ಲಾಸ್ಟ್ 1, ಸಾಮ್ರಾಟ್ ಅಶೋಕ. ಶಾಂತಿಯ ದೂತ ಆಗೋಕು ಮುಂಚೆ ಸಿಂಹಾಸನಕ್ಕಾಗಿ ತನ್ನ 99 ಜನ ಅಣ್ಣ ತಮ್ಮಂದಿರನ್ನ ಕೊಂದು ಚಂಡಾಶೋಕ ಆಗಿದ್ದ ಅನ್ನೋದು ಇತಿಹಾಸದ ಕರಾಳ ಸತ್ಯ. ನಿಮ್ ಪ್ರಕಾರ ಇವರಲ್ಲಿ ಮೋಸ್ಟ್ ಡೇಂಜರಸ್ ಯಾರು? ಕಾಮೆಂಟ್ ಮಾಡಿ. ಇಂತಹ ವಿಡಿಯೋಗಳಿಗಾಗಿ ಈಗಲೇ ಫಾಲೋ ಮಾಡಿ.